ವಯಸ್ಸು ಸಾವಿಗೆ ವಯಸ್ಸು ಅನ್ನೋದು ಲೆಕ್ಕಕ್ಕೆ ಬರಲ್ಲ. ಎಲ್ಲರೂ ಆರೋಗ್ಯವಾಗಿರಬೇಕು ಅಂತ. ಸೊ ಆಮೇಲೆ ನಿನ್ನೆ ಶಿವಣ್ಣ ಬರ್ಡೇ ಇತ್ತು. ಸೊ ನಿಮ್ಮದು ಶಿವಣ್ಣ ಕಾಂಬಿನೇಷನ್ ಬರುತ್ತೆ ಅಂತ ಒಂದು ಖುಷಿ ಹಂಗೆ ಇತ್ತು. ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಏನಾದ್ರು ಆಯ್ತಾ? ನಿನ್ನೆ ಏನು ಸಿಗಲಿಲ್ಲ? ಖಂಡಿತ. ಯಾಕೆಂದರೆ ಇವಾಗ ಏನಾಗ್ತದೆ ಸರ್, ಬರ್ಡೇ ದಿನ ರಿಲೀಸ್ ಮಾಡೋದು ಅಥವಾ ಅನೌನ್ಸ್ ಮಾಡೋದು ಬೇರೆ ಸರ್. ಬಟ್ ಒಂದು ರೈಟ್ ಕಾನ್ಸೆಪ್ಟ್ ಅಂದರೆ ಆತರವಾಗಿ ಮಾಡಿದೆ ಒಂದು ಸ್ವಲ್ಪ ಒಂದು ಫುಲ್ ಕಂಟೆಂಟ್ ಜೊತೆಲಿ ಮಾಡೋದ್ರಿಂದ ಅಂದರೆ ನಾವು ಮಾಡಿರೋ ಪ್ರಯತ್ನ ಜನಕ್ಕೆ ರೀಚ್ ಆಗಬೇಕು, ಅದೊಂಥರ ಸಫಲ ಆಗಬೇಕು ಸರ್. ಹಾಗಾಗಿ ಒಂದು ಒಳ್ಳೆ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಾಯಿದ್ವಿ ಸರ್. ನೋಡಿಕೊಂಡು 100% ಒಂದು ಸ್ವಲ್ಪ ದಿನದಲ್ಲೇ ಅನೌನ್ಸ್ ಮಾಡ್ತೀವಿ. ಆ್ಯಂಡ್ ಎಲ್ಲರೂ ಹೀರೋಗಳ ಒಂದು ಇವಾಗ ಒಂದಿಬ್ಬರು ಹೀರೋಗಳ ಜೊತೆಲಿ ಮಾತಾಡ್ತಾ ಇದ್ದೀವಿ ಸರ್. ನಾನು ಈಗಾಗಲೇ ಹೇಳ್ದಂಗೆ ನಾವು ಯಾರಿಗಾದ್ರೂ ದುಡ್ಡು ಕೊಟ್ಟು ಕಮಿಟ್ ಆದಾಗ ಮಾತ್ರ ನಾವು ಅದನ್ನು ಅನೌನ್ಸ್ ಮಾಡ್ಕೋಬೋದು. ಅದಕ್ಕೂ ಮುಂಚೆ ನಾವು ಅನೌನ್ಸ್ ಮಾಡೋದು ತಪ್ಪು ಅಂದ್ಕೋತೀನಿ. ಒಳ್ಳೆ ಹೀರೋಗಳ ಜೊತೆಲೇ ಮಾತುಕತೆ ಮಾಡ್ತಾಯಿದ್ವಿ. ಒಂದು ಒಳ್ಳೆ ಕಾನ್ಸೆಪ್ಟ್ ಜೊತೆಲೇ ಬರ್ತಾಯಿತ್ತು ಸರ್. ಅಂದರೆ ನನಗೆ ನೀವೆಲ್ಲ ಎಷ್ಟು ಆಶೀರ್ವಾದ ಮಾಡಿರೋದು, ಪ್ರೀತಿ ತೋರಿಸ್ತಿರೋದು, ನನ್ನ ಆಭಾರಿಯಾಗಿರ್ತೀನಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಭಾಳ ಖುಷಿ ಆಗ್ತದೆ. ಯಾರು ಅಂತ ಇನ್ನೂ ಬಿಟ್ಕೊಡುವಂಥ ಸರ್ ನೋಡಿಕೊಂಡು ಇದು ಮಾಡೋಣ ಸರ್. ಫೈನಲಿ ಸರ್ ಒಂದು ಅಂದರೆ ಈಗ ಬೆಳವಣಿಗೆ ಯಾವ ಥರ ಬೆಳವಣಿಗೆ ನಮಗಂತೂ ಗೊತ್ತಿಲ್ಲ. ಇಂಡಸ್ಟ್ರಿಯಲ್ಲಿ ಒಂದು ಕೆಟ್ಟ ಬೆಳವಣಿಗೆ ಅಂತ ಹೇಳ್ಬೋದು. ಅಂದರೆ ಸಿನಿಮಾ ಕೆಲವೊಂದು ಫ್ಯಾನ್ಸ್ಗಳು ಈ ಕಾಮೆಂಟ್ಸ್ಗಳಲ್ಲಿ ಆಮೇಲೆ ಜನರು ಸೊ ನಾವು ಈ ಥರ ಒಂದು ಘಟನೆ ಆದಾಗ ನಾವು ಅವ್ರು ರಿಲೀಸ್ ಆಗೋ ತನಕ ನಾವು ಸಿನಿಮಾಗಳು ನೋಡಲ್ಲ, ನಾವು ಬಹಿಷ್ಕಾರ ಮಾಡ್ತೀವಿ, ಇನ್ನೂ ಈ ಥರ ಒಂದು ಕೇಳಿ ಬರ್ತಾ ಇರೋದು. ಆ್ಯಂಡ್ ಪ್ರೊಡ್ಯೂಸರ್ಗಳು ಇದನ್ನು ಈ ಥರ ಒಂದು ಕೇಳಿ ಬಂದಾಗ ಅವರು ಸ್ಟೇಜ್ ಮೇಲೆ ಬಂದು ಮಾತಾಡೋ ರೀತಿ ಅದೆಲ್ಲ ಭಯ ಹುಟ್ಟಿಸ್ತಾ ಇದೆ ಪ್ರೊಡ್ಯೂಸರ್ಗೆ ಅಂತ. ಸಿನಿಮಾ ಹೆಂಗಪ್ಪ ಮಾಡೋದು ಈ ಥರ ಫ್ಯಾನ್ಸ್ ಈ ಥರ ಮಾತಾಡ್ತಿರೋದ್ರಿಂದ ಅಂತ ಹೇಳೋದು. ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡ್ತೀವಿ ಸರ್ ಪ್ರೊಡ್ಯೂಸರ್ ಆಗಿ? ಸರ್ ನೋಡಿ ಸರ್, ಕರ್ನಾಟಕದಲ್ಲಿ 7 ರಿಂದ 8 ಕೋಟಿ ಜನ ಇದ್ದಾರೆ ಸರ್. ಸೊ ಹಂಗಾಗಿ ಯಾರು ಇಷ್ಟಪಡ್ತಾರೆ ಖಂಡಿತವಾಗ್ಲೂ ಸಿನಿಮಾ ನೋಡ್ತಾರೆ. ಆಮೇಲೆ ಬೆಳವಣಿಗೆ ಯಾವುದಾದ್ರೂ ಇರ್ಬೋದು ಸರ್, ಬಟ್ ಸಿನಿಮಾ ಯಾರ ಮನೆ ಆಸ್ತಿನೂ ಅಲ್ಲ ಸರ್. ಎಲ್ಲರ ಸೊತ್ತು, ಆಮೇಲೆ ಎಲ್ಲರ ಶ್ರಮ. ಯಾರು ಒಂದು ಸಿನಿಮಾನ ತಡೆಯೋಕ್ಕಾಗಲ್ಲ. ಸಿನಿಮಾ ರಿಲೀಸ್ ಆಗೇ ಆಗ್ತದೆ. ಇವಾಗ ಮೊನ್ನೆ ಎಲ್ಲ ಒಂದು ಕಲ್ಕಿ ರಿಲೀಸ್ ಆಯಿತು, ಎಕ್ಸ್ಟ್ರಾಡಿನರಿ ಕಲೆಕ್ಷನ್ ಬಂತಲ್ಲ, ಯಾರು ತಡೆದ್ಬಿಟ್ರು? ಹಂಗೆ ಮೊನ್ನೆ ಇನ್ನೊಂದು ಸಿನಿಮಾ ರಿಲೀಸ್ ಆಯಿತು ನಿನ್ನೆ, ಸ್ವಲ್ಪ ರಿಪೋರ್ಟ್ ಹಂಗೆ ಹಿಂಗೆ ಇದ್ದಿದ್ದಕ್ಕೆ ಹೋಗಲಿಲ್ಲ ಅಷ್ಟೇ ಸರ್. ಅದು ಬಿಟ್ಟರೆ ಯಾರ ಕೈಯಲ್ಲೂ ತಡೆಯೋ ಶಕ್ತಿನೂ ಇಲ್ಲ, ಗೆಲ್ಲಿಸೋ ಶಕ್ತಿ ಯಾರ ಕೈಯಲ್ಲೂ ಇಲ್ಲ, ಸೋಲ್ಸೋ ಅಂಥ ಅಧಿಕಾರ ಯಾರ ಕೈಯಲ್ಲೂ ಇಲ್ಲ ಸರ್. ಪ್ರಯತ್ನಗಳು ಕರೆಕ್ಟಾಗಿದ್ದರೆ ಖಂಡಿತವಾಗ್ಲೂ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.